ನನ್ನ ಹೆಸರು ರಾಘವ್ ಮತ್ತು ಅವರ ಹೆಸರು ಅನು. ನಮ್ಮಿಬ್ಬರ ನಡುವಿನ ಸಂಬಂಧ ಒಂದು ವಿಶಿಷ್ಟವಾದ ನಂಟು. ನಮ್ಮ ತಂದೆ ತಾಯಂದಿರು ಹತ್ತಿರದ ಸಂಬಂಧಿಕರು. ಅವಳ ವಯಸ್ಸು 21 ವರ್ಷ, ನನ್ನ ವಯಸ್ಸು ಕೂಡ 21. ಅವಳು ನೋಡಲು ತುಂಬಾ ಸುಂದರ ಮತ್ತು ದೈಹಿಕವಾಗಿ ಸದೃಢವಾಗಿದ್ದಳು. ಅವಳ ಊರು ನಮ್ಮ ಊರಿನ ಪಕ್ಕದಲ್ಲಿತ್ತು, ಹಾಗಾಗಿ ನಾನು ಆಗಾಗ ಅವರ ಮನೆಗೆ ಹೋಗಿ ಬರುತ್ತಿದ್ದೆ. ನಾನು ಇತ್ತೀಚೆಗೆ ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿದ್ದೆ. ಅನು ಕಾಲೇಜು ಮುಗಿಸಿ ಹಳ್ಳಿಯಲ್ಲಿಯೇ ಇದ್ದು ವ್ಯವಸಾಯದ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು. ಅದೊಂದು ದಿನ ನಾನು ಅವರ ಮನೆಗೆ ಹೋಗಿದ್ದೆ. ಆ ಹಳ್ಳಿಯಲ್ಲಿ ಆಗ ಕರೆಂಟ್ ಇರಲಿಲ್ಲ. ಒಂದು ಕೆಲಸ ಮುಗಿಸಿ ನಾನು ವಾಪಸ್ ಹೋಗಲು ಸಿದ್ಧನಾದೆ. ನಾನು ಅನುಳ ತಾಯಿಯ ಬಳಿ ನಾನು ಹೊರಡುತ್ತೇನೆ ಎಂದು ಹೇಳಿದೆ. ಆಗ ಅನು ದೂರದಲ್ಲಿ ನಿಂತು ನನ್ನನ್ನು ನೋಡುತ್ತಾ, ಹೋಗಬೇಡ, ಇರು ಎಂದು ಸನ್ನೆಯಿಂದ ತಿಳಿಸಿದಳು. ಅವಳು ದೂರದಲ್ಲಿ ಇದ್ದ ಕಾರಣ ನನಗೆ ಅದು ಸರಿಯಾಗಿ ಅರ್ಥವಾಗಲಿಲ್ಲ. ಆಮೇಲೆ ಅನುಳ ತಾಯಿ ನನ್ನನ್ನು ಒತ್ತಾಯ ಮಾಡಿ ಮನೆಯಲ್ಲಿ ಉಳಿಸಿಕೊಂಡರು. ಕೋಳಿ ಸಾರು ಮಾಡುತ್ತೇವೆ, ಊಟ ಮಾಡಿ ಹೋಗು ಎಂದು ಹೇಳಿದರು. ನಾನು ಉಳಿದುಕೊಂಡೆ. ಆಗ ಸಂಜೆ 5 ಗಂಟೆ ಆಗಿತ್ತು. ಕರೆಂಟ್ ಇಲ್ಲದ ಕಾರಣ ಆ ಹಳ್ಳಿಯ ಜನರು ಬೇಗ ಊಟ ಮಾಡಿ ಮಲಗುತ್ತಿದ್ದರು. ಅದೇ ರೀತಿ ಅನುಳ ಮನೆಯಲ್ಲೂ ರಾತ್ರಿ 8 ಗಂಟೆಗೆ ಊಟ ಮಾಡಿದೆವು. ಊಟವಾದ ಮೇಲೆ ಎಲ್ಲರೂ ನನ್ನ ಕ್ಷೇಮ ವಿಚಾರಿಸಿದರು. ಆಗಲೇ ಅನುಳ ತಂದೆ ತಾಯಿಗೆ ನಿದ್ದೆ ಬಂದಿತ್ತು. ಅನುಳ ತಾಯಿ ಹೊರಗೆ ಮಲಗಲು ಹಾಸಿಗೆ ತಗೊಂಡು ಬಂದರು. ನನಗೆ ಆಶ್ಚರ್ಯವಾಯಿತು. ಯಾಕೆ ಹೊರಗಡೆ ಮಲಗುತ್ತಿದ್ದೀರಿ ಎಂದು ಕೇಳಿದೆ. ಅವರು, ಒಳಗಡೆ ತುಂಬಾ ಸೆಕೆಯಿದೆ, ಅದಕ್ಕೆ ನಾವು ಯಾವಾಗಲೂ ಹೊರಗೆ ಮಲಗುತ್ತೇವೆ ಎಂದು ಹೇಳಿದರು. ಆಮೇಲೆ ಅವರು, ನೀನು, ಅನು ಮತ್ತು ತಮ್ಮ ಒಳಗಡೆ ಮಲಗಿ ಎಂದರು. ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿಕೊಳ್ಳಿ ಎಂದು ಹೇಳಿದರು. ನಾನು ಮಲಗಲು ಸಿದ್ಧನಾದೆ. ಅನು ಮತ್ತು ಅವಳ ತಮ್ಮ ನನಗೋಸ್ಕರ ಕಾಯುತ್ತಿದ್ದರು. ನಾನು ಒಳಗೆ ಹೋದ ಮೇಲೆ ಅನು ನೆಲದ ಮೇಲೆ ನಮಗಾಗಿ ಒಂದು ಚಾಪೆ ಹಾಸಿದಳು. ನನಗೆ ಮೂತ್ರ ವಿಸರ್ಜನೆಗೆ ಹೋಗಬೇಕು ಎಂದು ಅನಿಸಿತು. ಕತ್ತಲಾಗಿದ್ದರಿಂದ ನನಗೆ ಒಬ್ಬನೇ ಹೋಗಲು ಭಯವಾಯಿತು. ಅವರ ತಮ್ಮನನ್ನು ಕರೆದೆ, ಅವನು ಬರಲಿಲ್ಲ. ಆಮೇಲೆ ಅನು, ನಾನೇ ಬರುತ್ತೇನೆ ಅಂದಳು. ನಾವಿಬ್ಬರೂ ಹೊರಗೆ ಹೋದೆವು. ಮೊದಲು ನಾನು ಮೂತ್ರ ವಿಸರ್ಜನೆ ಮಾಡಿದೆ. ಆಮೇಲೆ ಅವಳು ಒಂದು ಕಡೆಗೆ ಹೋಗಿ ತನ್ನ ಲಂಗವನ್ನು ಮೇಲೆ ಎತ್ತಿ ಕುಳಿತುಕೊಂಡಳು. ನಾನು ಕುತೂಹಲದಿಂದ ಆ ಕಡೆನೇ ನೋಡುತ್ತಿದ್ದೆ, ಆದರೆ ಕತ್ತಲಲ್ಲಿ ಏನೂ ಕಾಣಿಸಲಿಲ್ಲ. ಅವಳು ಎದ್ದಾಗ ಅವಳ ಒಳ ಉಡುಪನ್ನು ಮೇಲೆ ಎಳೆಯುವುದು ಮಾತ್ರ ಕಾಣಿಸಿತು. ನಾನು ಬೇರೆ ಕಡೆ ತಿರುಗಿ ನಿಂತೆ. ನಂತರ ಅವಳು, ಬಾ, ಒಳಗೆ ಹೋಗೋಣ ಎಂದು ಹೇಳಿದಳು. ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡೆವು. ಅನು ಒಂದು ಮೂಲೆಯಲ್ಲಿ ಮಲಗಿದಳು. ಅವಳ ಪಕ್ಕ ಅವಳ ತಮ್ಮ ಮಲಗಿದ್ದ. ಅವನ ಪಕ್ಕದಲ್ಲಿ ನಾನು ಮಲಗಿದೆ. ಅನು ತಮ್ಮನಿಗೆ, ನೀನು ಆ ಕಡೆ ಮಲಗು, ಇವತ್ತು ರಾಘವ್ ನನ್ನ ಪಕ್ಕದಲ್ಲಿ ಮಲಗಲಿ ಅಂದಳು. ಅವನು ಆಗಲ್ಲ ಎಂದ. ಅನು ಮತ್ತೆ ಒತ್ತಾಯ ಮಾಡಿ ನನ್ನನ್ನು ತನ್ನ ಪಕ್ಕದಲ್ಲಿ ಮಲಗಿಸಿದಳು. ಈಗ ನಾನು ಅವಳ ಪಕ್ಕದಲ್ಲಿ ಮಲಗಿದ್ದೆ. ಆಗ ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ಅವರ ತಮ್ಮ ನಿದ್ದೆ ಮಾಡುತ್ತಿದ್ದ. ಅನು ನಿದ್ರೆಗೆ ಜಾರಿದಂತೆ ಕಂಡಳು, ಆದರೆ ನನಗೆ ನಿದ್ದೆ ಬಂದಿರಲಿಲ್ಲ. ತುಂಬಾ ಸೆಕೆ ಇತ್ತು ಮತ್ತು ನನ್ನ ಮನಸ್ಸಿನಲ್ಲಿ ಏನೋ ತಳಮಳ ಶುರುವಾಗಿತ್ತು. ನಾನು ಮಲಗಿದ್ದ ಜಾಗದಲ್ಲಿ ಪಕ್ಕಕ್ಕೆ ಹೊರಲಾಡುತ್ತಿದ್ದೆ. ನನ್ನ ಮನಸ್ಸು ಕೆಲಸಕ್ಕೆ ಸೇರುವ ಒತ್ತಡದಿಂದ ತಳಮಳಗೊಂಡಿತ್ತು. ಈ ಹಳ್ಳಿಯ ನಿಶಬ್ದದಲ್ಲಿ ನನ್ನ ಈ ಯೋಚನೆಗಳು ಇನ್ನಷ್ಟು ಹೆಚ್ಚಾಗಿದ್ದವು. ನಾನು ನಿದ್ರಿಸುತ್ತಿದ್ದ ಅನುಳನ್ನು ನೋಡಿದೆ. ಅವಳ ಮುಖದಲ್ಲಿ ಯಾವುದೇ ಒತ್ತಡ ಇರಲಿಲ್ಲ. ಒಂದು ಕ್ಷಣ ನಾನು ಅವಳ ಮುಖವನ್ನು ಮುಟ್ಟಲು ಮನಸ್ಸು ಮಾಡಿದೆ. ಅದು ಕೇವಲ ಆಪ್ತತೆಯ ಒಂದು ಸ್ಪರ್ಶವಾಗಿತ್ತು. ನಾನು ನನ್ನ ಕೈಯನ್ನು ನಿಧಾನವಾಗಿ ಅವಳ ಕಾಲಿನಿಂದ ಮೇಲಕ್ಕೆ ಸರಿಸಿದೆ. ಅವಳ ಚರ್ಮದ ಸ್ಪರ್ಶ ನನ್ನ ಬೆರಳುಗಳಿಗೆ ಒಂದು ಹೊಸ ಅನುಭವವನ್ನು ನೀಡಿತು. ನಾನು ಮತ್ತಷ್ಟು ಮೇಲೆ ಸರಿಸಿದೆ. ಅವಳು ಒಳಗೆ ಉಡುಪನ್ನು ಹಾಕಿಕೊಂಡಿದ್ದಳು. ನಾನು ಅವಳ ಉಡುಪಿನ ಮೇಲೆ ನನ್ನ ಕೈಯಿಟ್ಟು ಸವರಲು ಶುರು ಮಾಡಿದೆ. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂತೆ ಮಳೆ ಜೋರಾಗಿ ಬರಲು ಶುರುವಾಯಿತು. ಅದರ ಜೊತೆಗೆ ಬಾಗಿಲ ಮೇಲೆ ಒಂದು ಶಬ್ದ ಕೇಳಿಸಿತು. ಅನುಳ ಅಪ್ಪ ಅಮ್ಮ ಮಳೆಯಿಂದ ತಪ್ಪಿಸಿಕೊಳ್ಳಲು ಬಾಗಿಲು ತಟ್ಟುತ್ತಿದ್ದರು. ನನ್ನ ಮನಸ್ಸು ಮತ್ತು ದೇಹ ಎರಡೂ ಒಂದು ಕ್ಷಣಕ್ಕೆ ನಿಂತು ಹೋದವು. ಅನು ತಕ್ಷಣ ಎಚ್ಚರವಾದಳು. ಅವಳು ಕಣ್ಣು ತೆರೆದು ನೋಡಿದಾಗ ಅವಳ ಲಂಗ ಸರಿಯಾಗಿಲ್ಲ ಎಂದು ಅವಳಿಗೆ ಗೊತ್ತಾಯಿತು. ಅವಳು ದಿಗ್ಭ್ರಮೆಗೊಂಡು ನನ್ನ ಕಡೆ ಒಂದು ಕ್ಷಣ ನೋಡಿದಳು. ಆದರೆ ಏನು ಹೇಳದೆ ವೇಗವಾಗಿ ತನ್ನ ಲಂಗವನ್ನು ಸರಿಪಡಿಸಿಕೊಂಡು ಎದ್ದು ನಿಂತು ಬಾಗಿಲು ತೆರೆದಳು. ಅವರ ಅಪ್ಪ ಅಮ್ಮ ಮಳೆಯಿಂದ ಸಂಪೂರ್ಣವಾಗಿ ಒದ್ದೆಯಾಗಿ ಒಳಗೆ ಬಂದರು. ಅವರು ನನ್ನನ್ನು ನೋಡಿ, ರಾಘವ್, ನೀನು ಇನ್ನೂ ಮಲಗಿಲ್ಲವೇ ಎಂದು ಕೇಳಿದರು. ಇಲ್ಲ ಅಮ್ಮ, ಮಳೆ ಬರುವುದನ್ನು ನೋಡುತ್ತಿದ್ದೆ ಎಂದು ಸುಳ್ಳು ಹೇಳಿದೆ. ಹಾಗಾದರೆ ನೀನು ಇವತ್ತು ನಮ್ಮ ಜೊತೆ ಮಲಗು, ತುಂಬಾ ಚಳಿಯಿದೆ ಎಂದು ನನ್ನ ಮಾವ ಹೇಳಿದರು. ಅವರು ಒಳಗೆ ಮಲಗಿದ ಮೇಲೆ ಅನುಳ ತಾಯಿ ನನ್ನನ್ನು ಅವರ ಪಕ್ಕದಲ್ಲಿ ಮಲಗಿಸಿದರು. ನಾನು ತುಂಬಾ ಗೊಂದಲದಲ್ಲಿದ್ದೆ. ಅನು ಕೂಡ ಏನೂ ಮಾತನಾಡಲಿಲ್ಲ.
ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಆ ರಾತ್ರಿ ನಾನು ಮಲಗುವಾಗ ಅವಳ ಆ ನೋಟ ನನ್ನನ್ನು ಕಾಡುತ್ತಿತ್ತು. ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ಅನುಳ ತಂದೆ ತಾಯಿ ತಮ್ಮ ಹೊಲದ ಕೆಲಸಕ್ಕೆ ಹೋಗಿದ್ದರು. ಅನು ಮತ್ತು ಅವಳ ತಮ್ಮ ಮಾತ್ರ ಮನೆಯಲ್ಲಿ ಇದ್ದರು. ಎಂದಿನಂತೆ ಅವಳು ಅಡುಗೆ ಮಾಡುತ್ತಿದ್ದಳು. ಅವಳ ಅಡುಗೆಯ ಪರಿಮಳ ಇಡೀ ಮನೆಯಲ್ಲಿ ಹರಡುತ್ತಿತ್ತು. ನಾನು ಏನು ಮಾತನಾಡದೆ ಟಿವಿ ನೋಡುತ್ತಾ ಕೂತಿದ್ದೆ. ಅನು ಅಡುಗೆ ಮಾಡಿ ನನ್ನ ಬಳಿ ಬಂದು, ಏನು ಇನ್ನೂ ಮುಖಗಂಟು ಹಾಕಿಕೊಂಡಿದ್ದೀಯಾ ಎಂದು ಕೇಳಿದಳು. ನಾನು ಅವಳನ್ನು ನೋಡಿದೆ. ನಿನ್ನೆ ರಾತ್ರಿ ಎಂದು ಹೇಳಲು ಶುರು ಮಾಡಿದೆ. ಅವಳು ನನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ನಗುತ್ತಾ, ನಿನ್ನೆ ರಾತ್ರಿ ಎಲ್ಲರೂ ಒಟ್ಟಿಗೆ ಮಲಗಿದೆವು ಅಷ್ಟೇ, ಬೇರೇನಿಲ್ಲ ಎಂದು ಹೇಳಿದಳು. ನಾನು ಸಪ್ಪೆ ಮೂರೆ ಹಾಕಿದೆ. ಆಗ ಅವಳು ನನ್ನ ಬಳಿ ಬಂದು, ಯೋಚಿಸಬೇಡ, ನಾನೇನು ಸಿಟ್ಟು ಮಾಡಿಕೊಂಡಿಲ್ಲ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಗೊತ್ತಿದೆ ಎಂದು ಹೇಳಿದಳು. ನಾನು ಆಶ್ಚರ್ಯದಿಂದ ಅವಳ ಕಡೆ ನೋಡಿದೆ. ಹಾಗಾದರೆ ಎಂದು ಅವಳು ನನ್ನ ಮಾತನ್ನೇ ಪುನರಾವರ್ತಿಸಿದಳು. ಮುಖದಲ್ಲಿ ತಮಾಷೆಯ ನಗು ಇತ್ತು. ಅದು ನಿನ್ನ ಬಾಯಲ್ಲಿಯೇ ಕೇಳಬೇಕು ಎಂದು ನನಗೆ ಆಸೆ ಎಂದು ನಕ್ಕಳು. ನಾನು ಧೈರ್ಯ ಮಾಡಿ, ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ ಎಂದು ಹೇಳಿದೆ. ಅವಳು ನಕ್ಕಳು. ಹಾಗಾದರೆ ನಾನು ನಿನ್ನನ್ನು ಇಷ್ಟಪಡುವುದಿಲ್ಲವೇ ಎಂದು ನಗುತ್ತಾ ಕೇಳಿದಳು. ಅವಳ ಮಾತಿನಿಂದ ನನ್ನ ಹೃದಯಕ್ಕೆ ಸಂತೋಷವಾಯಿತು. ನಾನು ಅವಳ ಕೈಯನ್ನು ಹಿಡಿದು ಹಾಗಾದರೆ ಎಂದು ಮತ್ತೆ ಮಾತು ಶುರು ಮಾಡಿದೆ. ಅವಳು ನನ್ನ ಕೈಯನ್ನು ಮೆಲ್ಲಗೆ ತಳ್ಳಿ, ಊಟ ಮಾಡು, ಆಮೇಲೆ ಮಾತನಾಡೋಣ ಎಂದು ಹೇಳಿದಳು. ಅವಳ ಮುಖದಲ್ಲಿ ಒಂದು ನಾಚಿಕೆಯ ನಸುನಗು ಇತ್ತು. ಊಟದ ನಂತರ ನಾನು ಮತ್ತು ಅವಳು ಹೊರಗೆ ಹೋಗಿ ಮಾತನಾಡಿದೆವು. ಆಗ ನಾನು ಅವರಿಗೆ ಮತ್ತೊಮ್ಮೆ ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿದೆ. ಅವಳು ಕೂಡ ನಕ್ಕು, ನನಗೆ ಗೊತ್ತಿತ್ತು, ನಾನು ಕೂಡ ನಿನ್ನನ್ನು ಮೊದಲಿನಿಂದಲೂ ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿದಳು. ಆ ಕ್ಷಣದಲ್ಲಿ ನಮ್ಮ ಪ್ರೀತಿಗೆ ಒಂದು ಬಲವಾದ ಅಡಿಪಾಯ ಸಿಕ್ಕಿತು. ನಾವು ಇಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಡುತ್ತೇವೆ ಎಂದು ತಿಳಿದ ಮೇಲೆ ನಮ್ಮ ನಡುವಿನ ಸಂಬಂಧ ಮತ್ತಷ್ಟು ನವಿರಾಯಿತು. ಆ ದಿನ ರಾತ್ರಿ ನಾವು ಮತ್ತೆ ಮಲಗಲು ಸಿದ್ಧವಾದೆವು. ಅನು, ನಾನು ಮತ್ತು ಅವರ ತಮ್ಮ, ಅವರ ತಂದೆ ತಾಯಿ ಎಂದಿನಂತೆ ಹೊರಗೆ ಮಲಗಿದರು. ನಾನು ಮಲಗಲು ಹೋದಾಗ ಅನು ನನ್ನನ್ನು ಕರೆದು, ರಾಘವ್, ನನ್ನ ಪಕ್ಕದಲ್ಲಿ ಮಲಗು ಎಂದು ಹೇಳಿದಳು. ನಾನು ಸ್ವಲ್ಪ ನಾಚಿಕೆಯಿಂದಲೇ ಅವಳ ಪಕ್ಕದಲ್ಲಿ ಮಲಗಿದೆ. ಅವರನ್ನು ಮುಟ್ಟುವ ಧೈರ್ಯ ನನಗಿರಲಿಲ್ಲ. ಅನು ನನ್ನ ಕೈಯನ್ನು ಹಿಡಿದು, ಯಾಕೆ ಭಯಪಡುತ್ತಿದ್ದೀಯಾ? ನಾನು ಈಗ ನಿನ್ನವಳು, ನೀನು ನನ್ನವನು ಎಂದು ನಗುತ್ತಾ ಹೇಳಿದಳು. ನಾನು ಸಂತೋಷದಿಂದ ಅವಳ ಕೈಯನ್ನು ಹಿಡಿದು ಮಲಗಿದೆ. ಆಗ ಅನು ನನ್ನ ಬಳಿ ಬಂದು, ರಾಘವ್, ನಿನಗೆ ಕೆಲಸ ಸಿಕ್ಕಿದ ಮೇಲೆ ನಮ್ಮಿಬ್ಬರ ಮದುವೆ ಮಾಡಿಕೊಳ್ಳೋಣ ಎಂದು ಹೇಳಿದಳು. ನನ್ನ ಹೃದಯ ಜೋರಾಗಿ ಬಡಿದುಕೊಂಡಿತ್ತು. ನಾನು ಆಶ್ಚರ್ಯದಿಂದ, ನಿಜವೇ ಎಂದು ಕೇಳಿದೆ. ಹೌದು, ನಾನು ನಮ್ಮ ಅಪ್ಪ ಅಮ್ಮನ ಬಳಿ ಮಾತನಾಡುತ್ತೇನೆ. ಅವರು ನಿನ್ನನ್ನು ತುಂಬಾ ಇಷ್ಟಪಡುತ್ತಾರೆ, ಚಿಂತಿಸಬೇಡ ಎಂದು ಹೇಳಿದಳು. ನನಗೆ ಅವಳ ಮಾತಿನ ಮೇಲೆ ಪೂರ್ಣ ನಂಬಿಕೆ ಇತ್ತು. ಅವಳು ಇಷ್ಟು ಬೇಗ ಎಲ್ಲವನ್ನೂ ನಿರ್ಧರಿಸಿ ಹೇಳುತ್ತಾಳೆ ಎಂದು ನಾನು ಊಹಿಸಿರಲಿಲ್ಲ. ಅವಳು ಮದುವೆಯ ನಂತರವೇ ನಾವು ಹತ್ತಿರವಾಗಬೇಕು ಎಂದು ಸ್ಪಷ್ಟವಾಗಿ ಹೇಳಿದಾಗ ನನಗೆ ಅವಳ ಗೌರವ ಹೆಚ್ಚಾಯಿತು. ಅವಳು ನಮ್ಮಿಬ್ಬರ ಪ್ರೀತಿಗೆ ಒಂದು ಭದ್ರವಾದ ಬುನಾದಿ ಹಾಕಲು ಬಯಸಿದ್ದಳು. ಆ ರಾತ್ರಿ ನಾವು ಕೈ ಹಿಡಿದು ಮಲಗಿದೆವು. ಯಾವುದೇ ಭಯ, ಆತಂಕ ಅಥವಾ ಗೊಂದಲ ಇರಲಿಲ್ಲ. ನಮ್ಮ ನಡುವೆ ಕೇವಲ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ತುಂಬಿತ್ತು. ಮರುದಿನ ಬೆಳಗ್ಗೆ ನಾನು ನಮ್ಮ ಊರಿಗೆ ವಾಪಸ್ ಹೋದೆ. ಆನಂತರ ನಾವು ಪ್ರತಿದಿನ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು. ವಿಡಿಯೋ ಕರೆಗಳ ಮೂಲಕ ಒಬ್ಬರನ್ನೊಬ್ಬರು ನೋಡುತ್ತಿದ್ದೆವು. ನಮ್ಮ ಪ್ರೀತಿ ದಿನೇ ದಿನೇ ಬೆಳೆಯುತ್ತಿತ್ತು. 1 ವರ್ಷದ ನಂತರ ನನಗೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು. ನಾನು ಕೂಡಲೇ ಅನುಳ ಮನೆಗೆ ಹೋಗಿ ಅವಳ ಅಪ್ಪ ಅಮ್ಮನ ಬಳಿ ಮಾತನಾಡಿದೆ. ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡರು. ನಂತರ ನಮ್ಮ ತಂದೆ ತಾಯಂದಿರ ಬಳಿ ಮಾತನಾಡಿದರು. ಅವರು ಕೂಡ ಸಂತೋಷದಿಂದ ಒಪ್ಪಿದರು. ಹೀಗೆ ನಾವು ಎಲ್ಲರ ಒಪ್ಪಿಗೆಯೊಂದಿಗೆ ಸಂತೋಷವಾಗಿ ಮದುವೆಯಾದೆವು. ನಮ್ಮ ದಾಂಪತ್ಯ ಜೀವನ ತುಂಬಾ ಸುಖಕರವಾಗಿತ್ತು. ಮದುವೆಯಾದ ನಂತರ ನಾವು ಒಮ್ಮೆ ನಕ್ಕು ಆ ರಾತ್ರಿಗಳನ್ನು ನೆನಪಿಸಿಕೊಂಡೆವು. ಅನು ನನ್ನನ್ನು ತಡೆದ ಆ ಮಳೆ ಮತ್ತು ನಮ್ಮ ತಂದೆ ತಾಯಿ ಇಬ್ಬರೂ ನನ್ನ ಬದುಕಿನಲ್ಲಿ ಬಂದು ನಮ್ಮ ಪ್ರೀತಿಗೆ ಸರಿಯಾದ ಮಾರ್ಗ ತೋರಿಸಿದರು ಎಂದು ಹೇಳಿದಳು. ನಾನು ನಕ್ಕೆ. ನಮ್ಮಿಬ್ಬರ ಪ್ರೀತಿಯ ಕಥೆ ಒಂದು ಸುಂದರವಾದ ಹಳ್ಳಿಯ ರಾತ್ರಿಯಲ್ಲಿ ಶುರುವಾಗಿತ್ತು ಮತ್ತು ಈಗ ಅದು ಶಾಶ್ವತವಾಗಿ ಮುಂದುವರಿಯುತ್ತಿತ್ತು. ಸ್ನೇಹಿತರೆ, ಈ ಕಥೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.